ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ. ಅರ್ವಿಷಣದೆ ಗುರುಗುಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತಾನೆ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ 18ನೇ ತಾರೀಕು ಬಹಳ ವಿಶೇಷವಾದ ದಿನ ಆಗುತ್ತದೆ. ಇದು ದಯವಿಟ್ಟು ಬರೆದಿಟ್ಟು ಕೇಳಿ. 18ನೇ ತಾರೀಕು, 19ನೇ ತಾರೀಕು, 20ನೇ ತಾರೀಕು, 21ನೇ ತಾರೀಕುವರೆಗೆ ಪ್ರಪಂಚದಲ್ಲಿ ತುಂಬ ಕೆಟ್ಟ ಫಲಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ. ತುಂಬ ಜಾಪಾನಾಗಿರಬೇಕಾಗತ್ತೆ. ತುಂಬ ಅತಿ ಹೆಚ್ಚು ನೀವು ತುಂಬ ಕ್ಲಿಯರಾಗಿರಿ. ಅದೇ ರೀತಿಯಲ್ಲಿ 21ನೇ ತಾರೀಕು ಶುಕ್ರ ಮಿಥುನದಿಂದ ಕಟಕ ರಾಶಿಗೆ ಬರ್ತಾ ಇದ್ದಾರೆ. ಕಟಕ ರಾಶಿಗೆ ಶುಕ್ರ ಗ್ರಹ ಬರ್ತಾ ಇದ್ದಾರೆ. ಶುಕ್ರ ಗ್ರಹ ಬರೋದ್ರಿಂದ ತುಂಬ ಲಾಭವನ್ನು ಕೊಡುತ್ತೆ. ಶುಕ್ರ ಗ್ರಹ ಹೆಚ್ಚು ಕಮ್ಮಿ ಶುಕ್ರ ಒಂದು ತಿಂಗಳಲ್ಲಿ ಸಿಂಹ ರಾಶಿ ಕೂಡ ಬಂದುಬಿಡ್ತಾನೆ. ಆದರೆ ನಾನಿವತ್ತು ಮಾತಾಡ್ತಿರೋಂಥ ಮಾತು 18ನೇ ತಾರೀಕಿಂದ 24ನೇ ತಾರೀಕುವರೆಗೂ ಮಾತಾಡ್ತಾ ಇದ್ದೀನಿ. ವಾರದ ಪರಿಹಾರವನ್ನು, ವಾರದ ಇದನ್ನು ಹೇಳ್ತಾ ಇದ್ದೀನಿ. 18, 19, 20, 21ನೇ ತಾರೀಕು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕೆಟ್ಟದನ್ನು ನಡೀತಾ ಹೋಗುತ್ತೆ. ಅದರಿಂದ ಅತಿ ಹೆಚ್ಚು ಹುಷಾರಾಗಿರ್ಬೇಕಾಗುತ್ತೆ. ನನ್ನ ಅನಿಸಿಕೆ 18ನೇ ತಾರೀಕು ವೆರಿ ಡೇಂಜರು. 18ನೇ ತಾರೀಕಿನ ಟೋಟಲ್ ಮಾಡಿದ್ರೆ 8 ಬರುತ್ತೆ. ಅದರಿಂದ ಡೇಂಜರ್ ಆಗಿರಬೇಕಾಗತ್ತೆ. 19ನ ಟೋಟಲ್ ಮಾಡಿದಾಗ 27 ಬರುತ್ತೆ. ಡೇಟು, ತಿಂಗಳು, ಮಂತನ್ನು. ಅದು 9 ಬಂದಾಗ ಅವಾಗ ಕೆಟ್ಟದಾಗುತ್ತೆ. 20ನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರೇ 20 ನನ್ನ ನಂಬರಲ್ಲೇ ಡೇಂಜರ್ ಇದೆ. 21/8/2025ನ ಟೋಟಲ್ ಮಾಡಿದ್ರೆ 20 ಬರುತ್ತೆ. ಅಲ್ಲಿ ಡೇಂಜರನ್ನು ಕಾದಿದೆ. ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಈ ಡೇಟ್ ಬಗ್ಗೆ ಮಾಡೀನಿ. 18ನೇ ತಾರೀಕು ಅತಿ ಹೆಚ್ಚು ಪ್ರಪಂಚದಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ನಂಬರ್ಸ್ ಅಂತ ಹೇಳುತ್ತೆ. ಸ್ಟ್ರಾಂಗೆಸ್ಟ್ ನಂಬರ್ಸ್ ಇಸ್ ವೀಕೆಸ್ಟ್ ನಂಬರ್ ಆಗಿದೆ. ಅದರಿಂದ ತುಂಬ ಕೇರ್ಫುಲ್ ಆಗಿ 18ನೇ ತಾರೀಕು ಮೇಲೆ ಕೇಸು, ಕೋರ್ಟು ಇವೆಲ್ಲವೂ ಕೂಡ ಇವರ ಮನೆಯಲ್ಲಿ ಇರುತ್ತೆ. 18ನೇ ತಾರೀಕವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥ ನಂಬರ್ಸ್ನ ಪ್ರೆಡಿಕ್ಷನ್ ಮಾಡಿದ್ದೀನಿ. ವೃಷಭ ರಾಶಿಗೆ ಅಷ್ಟ ಐಶ್ವರ್ಯ ಕೊಡುವಂಥ ಗ್ರಹ ಯಾವುದಪ್ಪ ಅಂದರೆ ಶನಿ ಗ್ರಹನೇ ಆಗಿರ್ತಾನೆ. ಶನಿ 11ನೇ ಮಲ್ಲಿದ್ದಾನೆ. ಲಾಭವನ್ನು ಕೊಡಬೇಕು. ಅತಿ ಹೆಚ್ಚು ಜನ ವೃಷಭ ರಾಶಿಯವರಿಗೆ ಲಾಭವನ್ನು ನಿರೀಕ್ಷೆ ಮಾಡ್ತೀರಾ. ದುಡ್ಡು, ಕಾಸು ಎಲ್ಲವೂ ಕೂಡ ನಮಗೆ ಬೇಕು ಅಂತಿದ್ರೆ, ಅಧಿಕಾರವನ್ನು ಕೂಡ ಬೇಕು ಅಂತಿದ್ರೆ. ಚಂದ್ರ ನಿಮ್ಮ ರಾಶಿಯಿಂದ ಇನ್ನು ಮುಂದೆ ಹೋಗ್ತಿದ್ದಾನೆ. ಇವಾಗ ಭಾಳ ವಿಶೇಷವಾಗಿ 18ನೇ ತಾರೀಕಿಂದ ನಿಮ್ಮ ಲೈಫಲ್ಲಿ 18ನೇ ತಾರೀಕಿಂದ 24ನೇ ತಾರೀಕುವರೆಗೂ ಕೂಡ ನಿಮ್ಮ ರಾಶಿ ಭವಿಷ್ಯ, ವಾರದ ರಾಶಿ ಭವಿಷ್ಯವನ್ನು ಹೇಳ್ತಿದ್ದೀನಿ. ಸಿಂಹ ರಾಶಿಗೆ ಹೋಗ್ತಾನೆ. ವೃಷಭ ರಾಶಿಯಿಂದ 4ನೇ ಮನೆಗೆ ಹೋಗ್ತಾನೆ. ಚಂದ್ರದಿಂದ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ನೀವು ಅನುಭವಿಸ್ತೀರ ಅಂತ ಹೇಳುತ್ತೆ. ಅದೇ ಥರ ರಾಶ್ಯಾಧಿಪತಿ ಶುಕ್ರ ಗ್ರಹನು, ಗುರುಗ್ರಹನು 2ನೇ ಮನೆಯಲ್ಲಿದ್ದಾನೆ. ಅದು ವಿಪರೀತ ರಾಜಯೋಗದ ಫಲವನ್ನು ಕೊಡ್ತಾ ಇದೆ. ವಿಪರೀತ ರಾಜಯೋಗವನ್ನು ಕೊಡ್ತಿದೆ. ಹೊಸ ಕೆಲಸವನ್ನು ಕೊಡ್ತಿದೆ. ಹೊಸ ಲೈಫನ್ನು ಕೊಡ್ತಿದೆ. ಹೊಸ ಲವ್, ಮದುವೆ, ಸಂಗಾತಿಗಳು ಎಲ್ಲವೂ ಕೂಡ ಹೊಸದನ್ನು ಕೊಡುತ್ತೆ. 100% ಸಾಕಷ್ಟು ವೈಬ್ರೇಷನ್ ಕೊಡುತ್ತೆ. ವೃಷಭ ರಾಶಿಗೆ ಸಾಕಷ್ಟು ಲವ್ ಸಕ್ಸಸ್ ಕೂಡ ಈ ವರ್ಷದಲ್ಲಿ, ಈ ವಾರದಲ್ಲಿ ಲವ್ ಸಕ್ಸಸ್ಗಳು ಜಾಸ್ತಿ ಆಗುತ್ತೆ. ಲವ್ ಆ್ಯಂಡ್ ಡಿವೈಡ್ ಆಗಲ್ಲ ಅಂತ ಹೇಳ್ತೀವಿ. ಯಾವ್ದಾದ್ರು ಲವ್ಗಳು ಅತಿ ಹೆಚ್ಚು ಫೇಲ್ಯೂರ್ ಆಗಿದೆ, ಲವ್ನಲ್ಲಿ ಗೆಲ್ತಾ ಹೋಗ್ತೀರಾ. 10ನೇ ಮನೆ ರಾವು ಇದ್ದಾಗ, ಕೆಲಸದಲ್ಲಿ ರಾವು ಗ್ರಹ 10ನೇ ಮನೆಯಿದ್ದಾಗ ನಿಮಗೆ ಕೆಲಸ ಮಾಡೋ ಜಾಗದಲ್ಲಿ ಅಕ್ರಮ ಸಂಬಂಧಗಳು, ಲವ್ ಎಲ್ಲವೂ ಕೂಡ ನಿಮಗೆ ಕಚ್ಕತ್ತವೆ. ತುಂಬ ಇಂಪ್ರೂವ್ಮೆಂಟನ್ನು ಕಾಣುತ್ತೆ. ಕುಜಗ್ರಹ 5ನೇ ಮನೆಯಲ್ಲಿದ್ದಾನೆ. ಕುಜಗ್ರಹನೂ ಕೂಡ 5ನೇ ಮನೆಯಲ್ಲಿದೆ. ವಿಪರೀತ ರಾಜ ಹೋಗುತ್ತೆ. ಗಂಡ ಹೆಂಡತಿಲಿ ಏನಾದ್ರು ಒಂದು ಒಡವೆ ವಸ್ತ್ರವನ್ನು ತಗೋತೀರಾ ಅಂತ ಹೇಳುತ್ತೆ. ಒಡವೆ ವಸ್ತ್ರವನ್ನು ತಗೋತೀರಾ, ಇಲ್ಲ ನಿಮ್ಮಿಬ್ಬರು ಮನಸ್ತಾಪಗಳು ಜಾಸ್ತಿ ಬಂದು ಕೂಡ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಮನಸ್ತಾಪಗಳು ಸೂಪರ್ ಅಂತ ಕ್ಲಿಕ್ ಆಗುತ್ತೆ, ಹೆದರಬೇಡಿ. ಮತ್ತು ಶುಕ್ರ ಗ್ರಹನೂ ಕೂಡ ನಿಮಗೆ 3ನೇ ಮನೆಗೆ ಹೋಗ್ತಾನೆ. ಅದು ವಿಪರೀತ ರಾಜಯೋಗ. ಕಟಕ ಜೊತೆಗೆ ಬುಧಗ್ರಹ ಜೊತೆಲಿ ಇರ್ತಾನೆ. ಅದು ವಿಪರೀತ ರಾಜಯೋಗನ ಕೊಡುತ್ತೆ. ಅದು 21ನೇ ತಾರೀಕು ಕಟಕ ರಾಶಿಗೆ ಶುಕ್ರ ಬದಲಾವಣೆ ಆಗ್ತಾನೆ. ಬುಧನ ಜೊತೆಗೆ ಚಂದ್ರನ ಜೊತೆಗೆ ಇರ್ತಾನೆ. ಅದು ಆ ಟೈಮಲ್ಲಿ ನಿಮಗೆ ಏನಾರು ಒಂದು ಒಳ್ಳೆ ರಾಜಯೋಗನ ಕೊಡುತ್ತೆ. 21ನೇ ತಾರೀಕು ನಿಮಗೆ ವೃಷಭ ರಾಶಿಯವರಿಗೆ ಬಂಪರ್ ಬೆಳೆ ಕಾದಿದೆ. ತುಂಬ ಒಳ್ಳೆಯದಾಗುತ್ತೆ. 21ನೇ ತಾರೀಕಿಂದ ನಿಮ್ಮ ಜೀವನ ಪಾವನ ಆಗುತ್ತೆ. ಶುಕ್ರ 2ನೇ ಮನೆಯಲ್ಲಿರೋದಕ್ಕಿಂತ ಕಟಕ ರಾಶಿಯಲ್ಲಿರೋದ್ರಿಂದ ವಿಪರೀತ ರಾಜಯೋಗದ ಫಲವನ್ನು ಕೊಡುತ್ತೆ. ಸೂರ್ಯಗ್ರಹ 4ನೇ ಮನೆಯಲ್ಲಿ ಕೇತು ಗ್ರಹದಿಂದ ಯಾವ್ದಾದ್ರು ಕಾನೂನು ಸಮಸ್ಯೆಯಲ್ಲಿ ಸ್ವಲ್ಪ ಸಾಕಷ್ಟು ತೊಂದರೆಗಳನ್ನ ಕೊಡ್ತಾ ಹೋಗ್ತಾನೆ. ಸೂರ್ಯ ಮತ್ತು ಕೇತು ಗ್ರಹ ಇದ್ದಾಗ ಹಾರ್ಟಿಗೆ ಸಂಬಂಧಪಟ್ಟಂಥ ವಿಷಯ, ಗಂಟೆಗೆ ಸಂಬಂಧಪಟ್ಟಂಥ ವಿಷಯ, ನರಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ನೀವು ಜಾಗೃತರಾಗಿ ಇರಬೇಕಾಗತ್ತೆ. ಗಂಟಲು, ಹಾರ್ಟು ಮತ್ತು ನರದ ಸಂಬಂಧಗಳನ್ನು ನೀವು ತುಂಬ ಕೇರ್ಫುಲ್ಲಾಗಿರ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಸಾಕಷ್ಟು ಜನಕ್ಕೆ ವೃಷಭ ರಾಶಿಯವರಿಗೆ ಬಿಳೆ ಕೂದಲು ಬರುವಂಥ ಸಂದರ್ಭ ಈ ವಾರದಲ್ಲಿದೆ. ಯಾಕಂದರೆ ಸೂರ್ಯ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಸೇರೋದ್ರಿಂದ ಬಿಳೆ ಕೂದಲುಗಳು ಕೂಡ ನಿಮಗೆ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಅಂತ ಹೇಳುತ್ತೆ. ವೃಷಭ ರಾಶಿಯವರು ತುಂಬ ಆತ್ಮೀಯವಾಗಿರೋದು. ಬಿಳೆ ಕೂದಲು ಅಂದರೆ ಪೆಪ್ಪರ್ ಗಡ್ಡ ಅಂತ ಹೇಳುತ್ತೆ. ಪೆಪ್ಪರ್ ಅಂದರೆ ವೈಟು ಮತ್ತು ಮೆಣಸಿನ ಸಂದರ್ಭಗಳು ನಿಮ್ಮ ತಲೆ ಕೂದಲು, ಗಡ್ಡ ಇವೆಲ್ಲವೂ ಕೂಡ ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ, ಅದು ಹೆಣ್ಣುಮಗು ಆಗಿರ್ಬೋದು, ಗಂಡು ಮಗು ಆಗಿರ್ಬೋದು, ಇದೆಲ್ಲವೂ ಕೂಡ ಅನ್ವಯಿಸ್ತಾ ಹೋಗುತ್ತೆ. 100% ಅನ್ವಯಿಸುತ್ತೆ. ಇದನ್ನು ಅತಿ ಹೆಚ್ಚು ನೀವು ಆರಾಧನೆ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಪಾವನ ಆಗ್ತೀರ ಅಂತ ಹೇಳುತ್ತೆ. ಸಿಕ್ಕಾಬಟ್ಟೆ ನಿಮ್ಮ ಲೈಫಲ್ಲಿ ಪಾವನ ಆಗ್ತೀರ. ಅಷ್ಟ ಐಶ್ವರ್ಯನ ಕೊಡ್ತಾನೆ. ತುಂಬ ರಾಜಯೋಗದ ಫಲವನ್ನು ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ಅಷ್ಟ ಐಶ್ವರ್ಯನೂ ಕೂಡ ಕೋಟಿ ಯೋಗವನ್ನು ನಿಮಗೆ ಕೊಡ್ತಾನೆ. ಕೋಟಿ ಹಣವನ್ನು ಕೊಟ್ಟಾಗಲೂ ಕೂಡ
10ನೇ ಮನೆಯಲ್ಲಿ ರಾಹು ಗ್ರಹ ಇದ್ದಾಗ ನಿಮಗೆ ಕೆಲಸದಲ್ಲಿ ತುಂಬ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ತುಂಬ ಜನ ನಿಮಗೆ ಹೊಟ್ಟೆ ಉರಿಸ್ತವ್ರೆ, ನಿಮ್ಮ ಮನೆಯಲ್ಲಿ ತುಂಬ ಹೊಟ್ಟೆ ಉರಿಸ್ತಾ ಇದ್ದಾರೆ. ಇದು ನೋವು ನಿಮ್ಮನ್ನು ಕಾಡ್ತಾ ಇದೆ. ನಿಮ್ಮನ್ನು ತಿಂದು ನಿಮಗೆ ಈಗ ಹೊಟ್ಟೆ ಕಿಚ್ಚು ಮಾಡ್ತಾವ್ರೆ, ನಿಮ್ಮನ್ನು ತಿಂದು ನಿಮಗೆ ಬೈತಾರೆ 100%. ನಿಮ್ಮ ಮುಂದೆ ಇದ್ದು ನಿಮ್ಮನ್ನು ಹಿಂದೆ ಕೆಟ್ಟದಾಗಿ ಬೈತಾ ಇದ್ದಾರೆ. ಇದು ತುಂಬ ನೋವನ್ನು ಅನುಭವಿಸ್ತಾ ಇದ್ದೀರಾ. ನಿಮ್ಮ ತಾಯಿ ನೋವನ್ನು ಅನುಭವಿಸ್ದೆ, ಮಗ ನಿನ್ನ ಜೊತೆಲಿ ಇರ್ತಾರಕ್ಕಲ್ಲ, ನಿನ್ನನ್ನೇ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಹೆಂಡತಿ ಕೂಡ ನೊಂದ್ಕೊತಾ ಇರ್ತಾಳೆ, ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ನೊಂದ್ಕೊತಿರ್ತಾರೆ. ನಮ್ಮಪ್ಪ ಏನು ಮಾಡಿಲ್ಲ, ನಮ್ಮಮ್ಮ ಏನು ಮಾಡಿಲ್ಲ, ನಮಗೆ ಯಾಕೆ ಇವರೆಲ್ಲರೂ ಕೂಡ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ತುಂಬ ನೋವನ್ನು ಅನುಭವಿಸ್ತಾ ಇದ್ದೀರಾ. ಇವರಿಗೆ ಒಂದೇ ಒಂದು ಪರಿಹಾರ, ಬಹಳ ವಿಶೇಷವಾದ ಒಂದು ವೈಬ್ರೇಷನ್. ನಿಮಗೆ ಪ್ರತಿ ಮಂಗಳವಾರ ದಿವಸ ನಿಮ್ಮ ಮನೆಯಲ್ಲಿ ತುಂಬ ಲಕ್ಸುರಿಯಾಗಿ ಪೂಜೆ ಮಾಡಿ, ಆದಷ್ಟು ನಿಮ್ಮ ಲೈಫಲ್ಲಿ ಸುಬ್ರಹ್ಮಣ್ಯನ ಅತಿ ಹೆಚ್ಚು ಆರಾಧನೆ ಮಾಡಿ. ನಿಮ್ಮ ಮನೆಯಲ್ಲಿ ದಿಷ್ಟಿ ಹೋಗೋಕ್ಕೆ ನಮ್ಮಲ್ಲಿ ಕಲ್ಲು ಸಿಗೋದ್ರಿಂದ ದಿಷ್ಟಿ ಹೋಗುವಂಥ ಕಲ್ಲನ್ನು ತಗೊಂಡೋಗಿ ಇಡಿ. ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ಆಗಿರಿದ್ರು ಕೂಡ ನಿಮಗೆ ಆ ದೋಷಕ್ಕೆ ಹೋಗೋಕ್ಕೆ ಒಂದು ಕಲ್ಲನ್ನು ಕೊಡ್ತೀನಿ, ವಾಸ್ತು ಕಲ್ಲನ್ನು ಕೊಡ್ತೀನಿ. ವಾಸ್ತು ಕಲ್ಲನ್ನು ತಗೊಂಡೋಗಿ, ವಾಸ್ತು ಕಿಟ್ಟನ್ನು ತಗೊಂಡೋಗಿ ನಿಮ್ಮ ಮನೆಯಲ್ಲಿ ಇಡಿ. ಆಮೇಲೆ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟನ್ನ ಅತಿ ಹೆಚ್ಚು ಕಾಣ್ತೀರಂತ ನನಗೆ ಅನ್ನಿಸ್ತಾ ಇದೆ. ವೃಷಭ ರಾಶಿಯವರಿಗೆ ಅಷ್ಟ ಐಶ್ವರ್ಯನು ಕೂಡ ಕೊಟ್ಟು ಕಾಪಾಡುವಂಥ ಕುಜಗ್ರಹ ಈಗವಾಗ ನಿಮಗೆ, ಯಾಕಂದರೆ ಸಪ್ತಮಾಧಿಪತಿ ನೋಡೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆಯನ್ನು ಕಾಣುತ್ತೆ. ಶನಿ ಮತ್ತು ಕುಜಗ್ರಹ ನಿಮಗೆ 11ನೇನು 5ನೇನಾಗಿ ನೋಡೋದ್ರಿಂದ ಅಷ್ಟ ಐಶ್ವರ್ಯನೂ ಕೂಡ ಕೊಡ್ತಾನೆ. ನಿಮಗೆ ಏನಪ್ಪ ಅಂದರೆ ಶುಕ್ರ ಗ್ರಹ ಕಟಕ ರಾಶಿಗೆ ಹೋಗ್ತಾನೆ, ನಿಮ್ಮ ರಾಶಿಗೆ 3ನೇ ಮನೆಗೆ ಹೋಗ್ತಾನೆ, ಅವರಿಗೆ ನೀವು 11ನೇ ಮನೆಗೆ ಹೋಗ್ತೀರಾ. ಹಾಗಾಗಿ ನಿಮ್ಗೆ ಏನೋ ಒಂದು ಒಳ್ಳೆಯದಾಗುತ್ತೆ ನಿಮ್ಮ ಲೈಫಲ್ಲಿ. ನೀವು ಶುಕ್ರ ಗ್ರಹನ ಒಲಿಸ್ಕೋಬೇಕು ಅಂದರೆ ನೀವು ಮನೆಯಲ್ಲಿ ಬೂದು ಮೂಲಕ ದೀಪವನ್ನು ಹಚ್ಚಿ, ಶುಕ್ರವಾರ ಮಿಸ್ ಮಾಡಿದ್ರೆ ಬೂದು ಮೂಲಕ ದೀಪವನ್ನು ಹಚ್ಚಿ, ಅದರಲ್ಲಿ ತುಪ್ಪದ ದೀಪವನ್ನೇ ಹಚ್ಚಿ ಭಗವಂತನಲ್ಲಿ ನಿಮ್ಮ ದೇವರನ್ನ ಶುಕ್ರ ಗ್ರಹನ ಆರಾಧನೆ ಮಾಡಿ. ಅದರಲ್ಲೂ ಕೂಡ ಶುಕ್ರ ಹೋರೆಯನ್ನು ಪ್ರತಿ ಹೆಚ್ಚು ದಿವಸ, ಶುಕ್ರ ಹೋರೆ 6ರಿಂದ 7 ಗಂಟೆಗಿರುತ್ತೆ ಗುರುವಾರ, ಆ ಟೈಮಲ್ಲಿ ನೀವು ಪೂಜೆ ಮಾಡಿ ನಿಮ್ಗೆ ಕಷ್ಟ ಐಶ್ವರ್ಯನ ಕೊಡ್ತಾನೆ. ಇಷ್ಟ ತನಕ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ಕೂಡ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ನಮಸ್ಕಾರ, ಒಳ್ಳೆಯದಾಗಲಿ.